ಚಿತ್ರದುರ್ಗದ 7 ಸುತ್ತಿನ ಕೋಟೆ. ಚಿತ್ರದುರ್ಗದ ಕೋಟೆ ಎಂದಾಕ್ಷಣ ಹೈದರಾಲಿ ಸೈನಿಕರ ಸದೆಬಡೆದ ಒನಕೆ ಓಬವ್ವ ನೆನಪಾಗುತ್ತಾಳೆ. ಸಣ್ಣದೊಂದು ಕಿಂಡಿಯ ಮೂಲಕ ಶತ್ರು ಸೈನಿಕರು ನುಸುಳುವುದನ್ನು ಕಂಡ ಓಬವ್ವ ಒಬ್ಬಂಟಿಯಾಗಿ ಹೋರಾಡಿ ಶತ್ರುಗಳ ಸದೆಬಡಿದು ವೀರನಾರಿಯಾದ ಕತೆ ಪುಟ್ಟ ಮಕ್ಕಳಲ್ಲೂ ಇಂದು ನೆಲೆಯೂರಿದೆ. ಮದಕರಿ ನಾಯಕರಾಳಿದ ಈ 7 ಸುತ್ತಿನ ಕೋಟೆಗೆ ತನ್ನದೇ ಆದ ಚರಿತ್ರೆ ಇದೆ. ಈ ಕಲ್ಲಿನ ಕೋಟೆ ಒಂದೇ ಸಮಯದಲ್ಲಿ ನಿರ್ಮಾಣವಾಗದೆ ಕಾಲದ ಹಲವು ಸ್ತರಗಳಲ್ಲಿ ವಿವಿಧ ಆಡಳಿತಗಾರರ ಸೂರ್ಪದಿಯಲ್ಲಿ ಹಂತ ಹಂತವಾಗಿ ನಿರ್ಮಾಣಗೊಂಡಿದೆ ಎಂದು ಹೇಳುತ್ತಾರೆ. ರಾಷ್ಟ್ರಕೂಟರು, ಹೊಯ್ಸಳರು, ಚಾಲುಕ್ಯರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ನಾಯಕರ ಕೊನೆಯ ಅರಸನಾಗಿದ್ದ ಮದಕರಿ ನಾಯಕನ ನಂತರ ಹೈದರಾಲಿ ಹಾಗೂ ಆತನ ಮಗನಾದ ಟಿಪ್ಪು ಈ ಕೋಟೆಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದರು. ತುಪ್ಪದ ಕೊಳ, ಒನಕೆ ಓಬವ್ವನ ಕಿಂಡಿ, ಏಕನಾಥೇಶ್ವರ ದೇವಸ್ಥಾನ, ಗೋಪಾಲಸ್ವಾಮಿಯ ಹೊಂಡ, ಮುರುಘಾ ಮಠ ಇಲ್ಲಿ ಕಾಣಸಿಗುತ್ತವೆ. ಅಪರೂಪದ ಗಾಳಿ ಗೋಪುರಗಳೂ ಇಲ್ಲಿವೆ. ವಿಷ್ಣುವರ್ಧನ್ ಅವರ ನಾಗರಹಾವು ಚಿತ್ರದ ಚಿತ್ರೀಕರಣ ನಡೆದಿದ್ದು ಇದೇ ಕೋಟೆಯಲ್ಲಿ. ಇದು ಎಲ್ಲಿದೆ ಅಂದರೆ ಚಿತ್ರದುರ್ಗ ನಗರದ ಉತ್ತರ ಭಾಗಕ್ಕಿದೆ. ಹೋಗೋದು ಹೇಗೆ ಅಂದರೆ ಚಿತ್ರದುರ್ಗದ ನಗರ ಬೆಂಗಳೂರು ಹಾಗೂ ಹುಬ್ಬಳ್ಳಿಯ ಮಧ್ಯೆ ಇದೆ. ಸುಮಾರು 200 ಕಿಲೋಮೀಟರ್ ಅಂತರದಲ್ಲಿದೆ. ಮಂಗಳೂರು ಹೊಸಪೇಟೆ ಕಡೆಯಿಂದಲೂ ಚಿತ್ರದುರ್ಗಕ್ಕೆ ಬರಲು ಮಾರ್ಗವಿದೆ. ಇಂಥ ಅದ್ಭುತವಾದ ಪ್ರಕೃತಿಯ ಮಡಿಲಲ್ಲಿರುವ 7 ಸುತ್ತಿನ ಕೋಟೆಯನ್ನು ನೋಡಲು ಒಂದು ಬಾರಿ ಹೋಗಿ ಬನ್ನಿ.